ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಡಿ ಸುಧಾಕರ್ ಅವರು ಅಪರೂಪದ ಮಂತ್ರಿಗಳು. ಅವರು ಎಲ್ಲ ಸಮುದಾಯದವ್ರನ್ನ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಬದುಕ್ತಕ್ಕಂಥ ಒಂದು ಒಳ್ಳೆಯ ರಾಜಕಾರಣಿಗಳು. ಭಾಳ ಮಂದಿ ಶಾಸಕರು, ಭಾಳ ಮಂದಿ ಮಂತ್ರಿಗಳು, ಭಾಳ ಮಂದಿಗೆ ನಾವು ನೋಡ್ತೇವೆ. ಆದರೆ ನಡೆ ನುಡಿಯಲ್ಲಿ ತಮ್ಮ ಬದುಕಿನಲ್ಲಿ ಬದುಕ್ತಕ್ಕಂಥ ಮಂತ್ರಿಗಳನ್ನು ನಾನು ಬಂದು 27-28 ವರ್ಷ ಆಯ್ತು ಇಲ್ಲಿ ಸಿದ್ದಯ್ಯನಕೋಟೆ ಮೊಳಕಾಲ್ಮೂರು ಮಠಕ್ಕೆ. ಅವಾಗಿಂದ ನಾನು ನೋಡ್ಕೊತ ಇದ್ದೀವಿ ಅವ್ರನ್ನ. ಅಂಥ ಮಂತ್ರಿಗಳು, ಅಂಥ ಶಾಸಕರು ನಮ್ಗೆ ಕಳ್ಕೊಂಡಿರೋದು ಭಾಳ ದುಃಖದ ಸಂಗತಿಯಾಗಿದೆ. ಅದಕ್ಕೆ ಅದ್ರ ಬಗ್ಗೆ ನಾನು ಅಂಥವ್ರು ಇನ್ನೂ ಹುಟ್ಟು ಬರಬೇಕು. ಅಂಥವ್ರು ಹುಟ್ಟು ಬಂದರೆ ಈ ಸಮಾಜದಲ್ಲಿ ಎಲ್ಲ ಸಮುದಾಯದವ್ರಿಗೆ ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥ ಈ ಸುಧಾಕರ್ ಅವ್ರನ್ನ ಕಳ್ಕೊಂಡಿರೋದು ನಮಗೆಲ್ಲ. ನಾನು ಮಾರ್ಚ್ 5ನೇ ತಾರೀಕು ಅವ್ರ ಮನೆಗೆ ಹೋಗಿ ಮಾತಾಡಿ, ಅವತ್ತು ಅವರು ಆಪ್ರೇಷನ್ ಹೋಗ್ತಾಯಿದ್ದೀನಿ ಬುದ್ಧಿ ಅಂತ ಹೇಳಿದರು. ಹೋಗಿ ಬರ್ರಿಪ್ಪ ಅಂಥೇಳಿ ಅಂದಿದ್ದು. ಅದು 1 ತಿಂಗಳವರೆಗೆ ಅವರು ಇದು ಆಗಿ ಇವತ್ತು ಲಿಂಗೈಕ್ಯರಾಗಿರೋದು ನಮಗೆಲ್ಲ ದುಃಖದ ಸಂಗತಿಯಾಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಇದು ಸಿಗಲಿ ಅಂತೇಳಿ ಅವ್ರು ಕೊಟ್ಟು. ಚಿತ್ರದುರ್ಗ ಜಿಲ್ಲೆಗೆ ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಜಮೀರ್ ಅಹಮದ್ ಅವರು ಸ್ನೇಹಿತರು ಕರ್ನಾಟಕ ಸರ್ಕಾರದ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಸ್ನೇಹಿತರು ಆಗಮಿಸಿದ್ದಾರೆ. ಸ್ನೇಹಿತರು ದೀಪಿತವಾಗಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ನಾವೆಲ್ಲರೂ ಭಗವಂತನಲ್ಲಿ ಬೇಡ್ಕೊಂಡಿದ್ದೀವಿ. ಒಬ್ಬ ಒಳ್ಳೆ ಉತ್ತಮ ರಾಜಕಾರಣಿ ಆಗಿದ್ದಾರೆ. ಒಂದು ಮೈನಾರಿಟಿ ಕಮ್ಯುನಿಟಿನಲ್ಲಿ ಹುಟ್ಟಿ ಯಾವ ರೀತಿ ಜನಾನುರಾಗಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ರಾಜಕಾರಣಿಗಳಿಗೆ ಒಂದು ಉತ್ತಮ ಎಕ್ಸಾಂಪಲ್ ಆಗಿ ಸೆಟ್ ಮಾಡಿ ಹೋಗಿದ್ದಾರೆ. ಇಲ್ಲಿ ನಾನು ಸುಮಾರು ಜನ ಮಾತಾಡಿಸಿದಾಗ ಮತ್ತು ಮಾಧ್ಯಮಗಳಲ್ಲೂ ಕೂಡ, ಪತ್ರಿಕೆ ಮಾಧ್ಯಮ ಇರ್ಬೋದು, ವಿಷುವಲ್ ಮೀಡಿಯಾದಲ್ಲಿ ಸುಧಾಕರ್ ಅವರು ಮಾಡಿರುವಂತಹ ಕೆಲಸಗಳ ಬಗ್ಗೆ, ಕೇವಲ 66 ವರ್ಷ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಗಳಿಸಿದ್ದಾರೆ.
ಅವರ ಎಲ್ಲ ಕುಟುಂಬದ ವರ್ಗದವರಿಗೂ ಮತ್ತು ಅಭಿಮಾನಿಗಳಿಗೂ ಕ್ಷೇತ್ರದ ಹಿತೈಷಿಗಳಿಗೂ ಕೂಡ ಹೆಚ್ಚಿನ ಒಂದು ದೇವರು ಧೈರ್ಯ ಕೊಡಲಿ. ಅವರ ಅಗಲಿಕೆಯನ್ನು ಭರಿಸುವುದರ ಜೊತೆಗೆ ಮುಂದೆ ಯಾವ ರೀತಿ ಕ್ಷೇತ್ರದಲ್ಲಿ ಹಿರಿಯೂರಲ್ಲಿ ಕೆಲಸಗಳಾಗಬೇಕು, ಚಿತ್ರದುರ್ಗ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ 10 ವರ್ಷ ಮುಂದೆ ಆಗುವಂತಹ ಕೆಲಸಗಳನ್ನು ಈಗಾಗಲೇ ಸಚಿವರು ಮಾಡೋಗಿದ್ದಾರೆ ಅಂತ ಕೂಡ ಜನರು ಹೇಳ್ತಾ ಇದ್ದಾರೆ. ಆದ್ದರಿಂದ ಮತ್ತೊಮ್ಮೆ ಅವರಿಗೆ ಶಾಂತಿ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಕೇಳಿ ನಾನು ಕೂಡ ಎಲ್ರಿಗೂ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ನಿಮ್ಮ ಕುಟುಂಬದ ಜೊತೆಗೆ ಸುಧಾಕರ್ ಅವರು ಯಾರು? ಈಗ ನಾನು 2 ವರ್ಷ ಆಗಿದೆ MP ಆಗಿ 5-6 ಕಾರ್ಯಕ್ರಮಗಳಲ್ಲಿ ಸುಧಾಕರ್ ಅವ್ರನ್ನ ಭೇಟಿ ಮಾಡಿದ್ದೆ. ಒಂದು ಪುಷ್ಪಗಿರಿಯಲ್ಲಿ ಮಠದ ಒಂದು ಕಾರ್ಯಕ್ರಮ ಇತ್ತು, ಅಲ್ಲೂ ಕೂಡ ಸ್ತ್ರೀ ಶಕ್ತಿ ಸಂಘದ ಹೆಣ್ಮಕ್ಳದ ಒಂದು ಕಾರ್ಯಕ್ರಮ. ಸೊ ಸಂಘಟನೆಯಲ್ಲಿ ಬಹಳ ಹಿ ವಾಸ್ ಅ ಬಿಲೀವರ್, ಸ್ಟ್ರಾಂಗ್ ಬಿಲೀವರ್ ಇನ್ ದ್ಯಾಟ್. ಜೊತೆಗೆ DCC ಬ್ಯಾಂಕ್ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಅದರಿಂದ ಗ್ರಾಸ್ ರೂಟ್ ಕನೆಕ್ಟಿವಿಟಿ ಬಹಳ ಚೆನ್ನಾಗಿದೆ. ಮತ್ತು ದಾವಣಗೆರೆಯಲ್ಲೂ ಕೂಡ CM ಸಿದ್ದರಾಮಯ್ಯ ಅವರು ಬಂದಾಗ ಕೂಡ ಸುಧಾಕರ್ ಅವ್ರು ಬಂದು ಅಲ್ಲೂ ಸುಮಾರು 10-15 ನಿಮಿಷ ಸ್ಟೇಜ್ ಮೇಲೆ ಗೈಡ್ ಮಾಡಿದರು. ಸೊ ಅದೆಲ್ಲ ಕೂಡ ನೆನಪಿಸ್ಕೊಳ್ತಾ ಇದ್ದೀನಿ ನಾನು ಕೂಡ. ಸೊ ಒಳ್ಳೆ ಉತ್ತಮ ರಾಜಕಾರಣಿ ಅಂತ ನನ್ನ ಭಾವನೆ ಕೂಡ. ಥ್ಯಾಂಕ್ ಯು. 30-40 ಭಾಳ ಜನಾನುರಾಗಿ ವ್ಯಕ್ತಿ, ಅಸಂಖ್ಯಾಗಿ ಯಾವಾಗಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಜೈ ಸಮಾಜ ಇರದೇ ಬೆಳೆದಿದ್ದು ಅಲ್ಲಿ ಕೂಡ ಅಥವಾ ಶಾಸಕರಾಗಿ ಚಳಿಗೆಯಲ್ಲೂ ಕೂಡ ಶಾಸಕರಾಗಿ 2 ಬಾರಿ ಸಂಕಲ್ಪದೊಂದಿಗೆ ಮತ್ತು ಇಚ್ಛಾಶಕ್ತಿಯೊಂದಿಗೆ ಭಾರತೀಯ ಸ್ವಯಂಸೇವಾ ವಿದ್ಯಾರ್ಥಿಗಳಿಂದ ವಿಶೇಷವಾದಂಥ ಕಾಳಜಿ ಮತ್ತು ಆಸ್ತಿಯೊಂದಿಗೆ ನಿರ್ಮಾಣ ಮಾಡಿಕೊಂಡಿದ್ದರು ಶ್ರೀಯುತ ಬಿ. ಸುಧಾಕರ್ ಅವರು. ಅವರ ಸಂಕಲ್ಪ, ಇಚ್ಛಾಶಕ್ತಿ, ಮನೋಬಲ ಕರ್ನಾಟಕದ ರಾಜಕಾರಣಕ್ಕೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಪ್ರಗತಿಗೆ ಪೂರಕವಾಗಿ 10 ಹಲವಾರು ಜಿಲ್ಲಾಡಳಿತಗಳನ್ನು ಅಭಿವೃದ್ಧಿ ಕೆಲಸವನ್ನು ಮಾಡುವಂಥವರು ಶ್ರೀಯುತ ಬಿ. ಸುಧಾಕರ್ ಅವರು. ರೈತರು ಎಲ್ಲರೂ ಕೂಡ ರೈತರ ಪರವಾಗಿದ್ದಂಥವರು, ಜನಸಾಮಾನ್ಯರ ಪರವಾಗಿದ್ದಂಥವರು, ಸಮಾಜದ ಅಂತಿಮ ಕಳವಳಿಸತ್ತ ಕಟ್ಟಕಡ ವ್ಯಕ್ತಿಗಳ ಬಗ್ಗೆ ಕೂಡ ದೂರ ಕಾರ್ಯಗಳನ್ನು ಹೊಂದಿದಂಥವರು ಶ್ರೀಯುತ ಬಿ. ಸುಧಾಕರ್. ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತು ಗಂಭೀರ ಸುಧಾಕರ್ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಿ ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರಕ್ಕೆ ಶ್ರೀಯುತರ ಕೊಡುಗೆ ಅಪಾರವಾಗಿದ್ದು ಅನುಕೂಲವಾಗಿದ್ದು, ವಿಶೇಷವಾಗಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮತ್ತು ಹಲವಾರು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಎಲ್ಲ ರೈತರ ವರ್ಗಗಳಾಗಿರಲಿ, ಕೂಲಿ ಕಾರ್ಮಿಕರಿಗೆ ಶೋಷಿತ ವರ್ಗಗಳಿಗೆ ರಾಜಕೀಯ ಜೀವನ, ವೈಯಕ್ತಿಕ ಜೀವನ ನಡೆಸಿರ್ತಕ್ಕಂಥದ್ರಲ್ಲಿ ಇವರು ಒಬ್ಬರು. ನಮಗೆ 25 ವರ್ಷಗಳ ಪರಿಚಯ. ಈ 100 ವರ್ಷ ಇದರಲ್ಲಿ ಕೆಳಗಿನ ಪೊಲೀಸ್ ಕೆಲಸ ಮಾಡಿದ ಸಂದರ್ಭದಲ್ಲಿ ಭಾಳ ಸರಳವಾಗಿ ಎರಡನೇ ನಿನ್ನಂಥ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಗೆಲ್ಲುವುದು ದೊಡ್ಡ ಜವಾಬ್ದಾರಿನ ಪ್ರಾಮಾಣಿಕವನ್ನು ಈಗ ರಾಜಕೀಯ ನಾಯಕನ ಯಾರಿಗೂ ಬೆಂಬಲ ಅನ್ನೋದು ಇದ್ದಲ್ಲ. ಈ ಸಂದರ್ಭದಲ್ಲಿ ಅವರ ಆತ್ಮೀಯತೆ ವಿಭಿನ್ನ ವ್ಯಕ್ತಿತ್ವದ ಸರಳ ಸುದೀರ್ಘ ರಾಜಕಾರಣಿ ಶ್ರೀಯುತ ತಮ್ಮ ಸರಳತೆ ಮೂಲಕವಾಗಿ ವ್ಯಕ್ತಿತ್ವದ ಗಣಿತದ ಮೂಲಕವಾಗಿ ಕೌಟುಂಬಿಕ ಚಿತ್ರದ ಗಣಿತ ನಡೆಸುತ್ತಿದ್ದರು ಶ್ರೀಯುತ ಬಿ. ಸುಧಾಕರ್. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸಂಕಷ್ಟವಾಗಿ ಪ್ರತಿಕ್ರಿಯಿಸಿದಂಥ ಶ್ರೀಯುತ ಬಿ. ಸುಧಾಕರ್ ಅವರು ವಿದ್ಯಾರ್ಥಿಗಳ ನೆಚ್ಚಿನ ನಾಯಕರಾಗಿದ್ದರು. ರೈತರ ಪರವಾದಂಥ ಹಲವು ನಿಲುವುಗಳನ್ನು condolences to
family of our friend, our colleague, our cabinet minister, a dedicated congressman, ever smiling personality, Mr. Sudhakar. Sudhakar ji was an asset not only to the Congress party, not only to the district or his assembly constituency, but to the entire state. His mild mannerism, his ever smiling nature, his connect to the grassroots, his dedication to the ideology of the Congress party, and his commitment to the cause of the poor, downtrodden and the common people endeared Sudhakar ji to all and sundry, to the common people. No wonder they elected him again and again. Sudhakar ji proved that community, caste and religion is unimportant. If you serve the people properly, he was an embodiment thereof. He broke across the barriers of caste or religion to get elected. We pay our homage to the departed soul and pray to the Almighty to give solace to the entire family and all the supporters of Shri Sudhakar. He will always live in our hearts. He will always live in our memories. And we shall all pray for him as also to give strength to the family.